ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಲ್ಲ, ಇದು ಉಪ್ಪಿನಕಾಯಿ ರೆಸಿಪಿ. ಉಪ್ಪಿನಕಾಯಿ ಅಂದರೆ ನಾರ್ಮಲ್ ವೆಜ್ ಉಪ್ಪಿನಕಾಯಿ ಅಲ್ಲ, ಚಿಕನ್ ಉಪ್ಪಿನಕಾಯಿ. ಇದು ತುಂಬಾ ಒಳ್ಳೆ ಅದ್ಭುತವಾಗಿರುತ್ತೆ ರುಚಿ. ಮಾಡೋದೇಕೆ ಅಂತ ನೋಡೋಣ. ಸಿಂಪಲ್ ಇದೆ ಮಾಡೋದು ಕೂಡ. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು ನೀರು ಸೋರೋದಕ್ಕೆ ಇಟ್ಕೋಬೇಕು, ಸ್ವಲ್ಪ ಕೂಡ ನೀರಿರಬಾರ್ದು. ಇಲ್ಲಿ 2 ವಿಧಾನದಲ್ಲಿ ಮಾಡಬಹುದು. ಉಪ್ಪು ಮತ್ತು ಹಳದಿ ಪುಡಿ ಹಾಕಿ ಒಂದು 5 ನಿಮಿಷ ಬಿಟ್ಟು ನಂತರ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೋದು. ಅಥವಾ ಡೈರೆಕ್ಟಾಗಿ ಉಪ್ಪು ಅರಿಶಿನ ಹಾಕಿ ಒಂದು 5 ನಿಮಿಷ ನೆನೆದಿಕ್ಬಿಟ್ಟು ಡೈರೆಕ್ಟಾಗಿ ನೀವು ಎಣ್ಣೆಲಿ ಕೂಡ ಫ್ರೈ ಮಾಡ್ಕೊಳ್ಬಹುದು. ನಾನಿಲ್ಲಿ ಮೊದಲೇ ಫ್ರೈ ಮಾಡಿ ಆನಂತರ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಇನ್ನೊಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ಅಷ್ಟರಲ್ಲಿ ಮಸಾಲೆಗೆ ಏನು ಬೇಕೋ ಅದನ್ನು ಹುರ್ಕೊಳ್ಳೋಣ. ಚಕ್ಕೆ 1 ಇಂಚಷ್ಟು, ಲವಂಗ ಒಂದು 8 ಇಂದ 10 ಲವಂಗ ಇದೆ, 1 ಸ್ಪೂನಷ್ಟು ಜೀರಿಗೆ ಇದೆ, ಸಣ್ಣ ಸ್ಪೂನ್ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ. ಮೆಂತ್ಯ 1/4 ಸ್ಪೂನಷ್ಟು ಇದೆ. ಹಾಗೆ ಸಾಸಿವೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಕಾಳು ಇದು ಒಂದು 3 ಇಂದ 4 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಷ್ಟು ಮಸಾಲೆ ಅರ್ಧ kg ಚಿಕನ್ಗೆ ಪರ್ಫೆಕ್ಟಾಗಿರ್ತದೆ. ಜಾಸ್ತಿ ಮಸಾಲೆನೂ ಆಗೋಲ್ಲ, ಜಾಸ್ತಿ ಕಡಿಮೆ ಮಸಾಲೆನೂ ಆಗೋಲ್ಲ. ನೋಡಿ ತೊಗೊಳ್ಳಿ ನೀವು, ತುಂಬಾ ಚೆನ್ನಾಗಿದೆ. ಹಾಗೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಒಂದು 4, ಕಲ್ಲುಪ್ಪು ಒಂದು 1/4 ಕಪ್ಪು ಮೆಜರ್ಮೆಂಟ್. ಇದು 1/4 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಚಿಕನ್ ಕೂಡ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಇಟ್ಕೊಂಡಿದ್ದೀವಿ. ಇಲ್ಲಿ 3 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಶುಂಠಿ ಇದೆ 1 ಇಂಚಷ್ಟು, ಒಂದು 4 ನಿಂಬೆಹಣ್ಣು ಇದೆ. ನಾವು ಮೊದಲಿಗೆ ತೊಗೊಂಡಿರೋಂಥ ಮಸಾಲೆಗಳೇನಿದೆ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಸಿಮ್ಮಲ್ಲೇ ಮಾಡ್ಕೋಬೇಕು. ಅದು ಹುರ್ಕೊಂಡಿದ್ವಿ. ಹುರಿದು ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಚಿಕನ್ನು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೀರು ಹಾಕಬಾರ್ದು. ಇದೆಲ್ಲ ಫ್ರೈ ಆಗಿದೆ. ಇದ್ರ ಜೊತೆಗೆ ನಾನು ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ. ಕಲ್ಲುಪ್ಪನ್ನ ಕೊನೆಯಲ್ಲಿ ಹಾಕ್ಕೊಂಡು ಜಸ್ಟ್ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ತುಂಬ ಫ್ರೈ ಮಾಡ್ಕೊಳ್ಬೇಕಾಗಿಲ್ಲ. ಅದು ಬಿಸಿಗೆನೇ ಚಟಪಟ ಅಂತ ಚೆನ್ನಾಗಿ ಸೌಂಡ್ ಬರುತ್ತೆ. ಇದು ಫ್ರೈ ಆದ ನಂತರ ತಣ್ಣಗಾಗೋದಕ್ಕೆ ಬಿಡಿ. ನಂತರ ನಾವು ಚಿಕನ್ಗೇನು ಎಣ್ಣೆ ಉಪ್ಪೆಲ್ಲ ಹಾಕಿ ಇಟ್ಟಿದ್ದೀವಿ. ಆ ಚಿಕನ್ನ ಲೋ ಫ್ಲೇಮ್ನಲ್ಲಿ ಸಿಮ್ಮಲ್ಲಿ ಚೆನ್ನಾಗಿ ಇದು ನೀರು ಬಿಟ್ಕೊಳ್ಳುತ್ತೆ. ಚಿಕನ್ನು ನೀರು ಫ್ರೈ ಆಗೋಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇನ್ನೂ ಎಷ್ಟೊಂದು ನೀರಿದೆ ಅಂತೇಳಿ. ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಉಪ್ಪು ಮತ್ತು ಹಳದಿನಲ್ಲಿ ಚಿಕನ್ ಈ ಥರ ಫ್ರೈ ಮಾಡೋದ್ರಿಂದ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ. ತಿನ್ನುವಾಗ ಸಪ್ಪೆ ಅನಿಸೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಲೋ ಫ್ಲೇಮ್ನಲ್ಲೇ ಮಾಡಬೇಕು, ತುಂಬ ಹೈ ಫ್ಲೇಮಲ್ಲಿ ಮಾಡಬಾರ್ದು. ನಮಗಿದು ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಉಪ್ಪಿನ ಪುಡಿ ಕೂಡ ಇದೆಲ್ಲ ಮಿಕ್ಸ್ ಆಗಿದೆ. ಉಪ್ಪು ಕೂಡ 1/4 ಕಪ್ಪಷ್ಟು ಖಾರದ ಪುಡಿ ತೊಗೊಳ್ತೀನಿ. 1/4 ಕಪ್ ಖಾರದ ಪುಡಿ 1/4 ಕಪ್ಪಷ್ಟು ತೊಗೊಂಡ್ರೆ ಉಪ್ಪನ್ನ ಅದರಲ್ಲಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ. ಕಲ್ಲುಪ್ಪನ್ನ ಮೆಜರ್ಮೆಂಟ್ ನೋಡಿಕೊಂಡು ನೀವು ಕ್ವಾಂಟಿಟಿ ತಕ್ಕಂತೆ ಹಾಕ್ಕೊಳ್ಳಿ. ಇದರಲ್ಲಿ ಉಪ್ಪು ಖಾರ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಒಂದೇ ಪ್ಲೇಟ್ನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಅದೇ ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರನ್ನ ಉಪಯೋಗಿಸ್ಕೋಬಾರ್ದು. ನೀವು ಕಲ್ಲಲ್ಲಿ ಕುಟ್ಟಿ ಕೂಡ ಹಾಕ್ಕೊಳ್ಬಹುದು. ಪೇಸ್ಟ್ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ನಾನು ತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚಿಕನ್ ಕೂಡ ನಾವು ಬೇಯೋದಕ್ಕೆ ಇಟ್ಟಿದ್ದೀವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿಬೇಕು. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಆ ನೀರೆಲ್ಲ ಪೂರ್ತಿ ಡ್ರೈ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಿಂಬೆಹಣ್ಣು ಏನಿದೆ ಆ ನಿಂಬೆಹಣ್ಣು ರಸ ತೆಗೆದಿಟ್ಕೊಳ್ಳೋಣ. ವೆನಿಗರ್ ಇದ್ದರೆ ನೀವು ವೆನಿಗರ್ ಕೂಡ ಉಪಯೋಗಿಸ್ಕೊಳ್ಬಹುದು. ನಾನಿಲ್ಲಿ ಅರ್ಧ kg ಬೋನ್ಲೆಸ್ ಚಿಕನ್ಗೆ 4 ನಿಂಬೆಹಣ್ಣು ತೊಗೊಳ್ತಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ದಪ್ಪ ಇದೆ, ಹಾಗಾಗಿ 4 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಉಪಯೋಗಿಸ್ಕೊಳ್ಳಿ. ಈ ರೀತಿ ರಸನೆಲ್ಲ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕನ್ನೆಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ, ನೋಡಿ ಎಷ್ಟೊಂದು ನೀರಿತ್ತು ಮೊದಲು ನೋಡಿದಾಗ, ಎಲ್ಲ ಡ್ರೈ ಆಗಿದೆ. ಚೆನ್ನಾಗಿ ಈ ರೀತಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ. ಈ 1/4 ಕಪ್ ಮೆಜರ್ಮೆಂಟ್ನಲ್ಲೇ 2 ರಿಂದ 3 ಕಪ್ಪಷ್ಟು, ಅಂದರೆ ಒಂದು ಕಪ್ಪು ಲೆಕ್ಕ ತೊಗೊಂಡ್ರೆ ಒಂದು 3/4 ಕಪ್ನಷ್ಟು ಎಣ್ಣೆ ಬೇಕಾಗುತ್ತೆ. ಏಕೆಂದರೆ ನಾವು ಇದು ಚಿಕನ್ನು ಪಿಕ್ಕಲ್ ಮಾಡಿದ ನಂತರ ಇದನ್ನೆಲ್ಲನೂ ನಾವು ಹೊರಗಡೆನೇ ಸ್ಟೋರ್ ಮಾಡಿದ್ದೀವಿ, ಫ್ರಿಜ್ನಲ್ಲಿ ಇಟ್ಟಿಲ್ಲ. ಆದರೆ ಚಿಕನ್ ಪಿಕ್ಕಲ್ ಮೇಲ್ಗಡೆ ಪೂರ್ತಿ ಎಣ್ಣೆ ನಿಂತಿರಬೇಕು. ಎಣ್ಣೆ ಉಪಯೋಗಿಸ್ಕೊಳ್ದಿರೂ ಪರವಾಗಿಲ್ಲ, ಆ ರೀತಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡು ನೀವು ಎಣ್ಣೆನ ಉಪಯೋಗಿಸ್ಕೊಳ್ಳಿ. ನಾವು ಆವಾಗಲೇ ಉಪ್ಪು ಹಳದಿ ಪುಡಿ ಹಾಕಿ ಫ್ರೈ ಮಾಡಿದ್ವಲ್ಲ, ಆ ಚಿಕನ್ನ ಎಣ್ಣೆ ಬಿಸಿಯಾದ ನಂತರ ಹಾಕ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಳಗಡೆ ಚಿಕನ್ ಎಲ್ಲ ಹಸಿ ಇದ್ದರೆ ನಿಮಗೆ ಸ್ಮೆಲ್ ಕೂಡ ಚೆನ್ನಾಗಿರಲ್ಲ, ಫಂಗಸ್ ಕೂಡ ಬರುತ್ತೆ. ಹಾಗಾಗಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು 3-4 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಕೊನೆಯಲ್ಲಿ ನಾನು ಪೌಡ್ರ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಪೌಡ್ರೆಲ್ಲ ಹುರಿದು ಪುಡಿ ಮಾಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಣ್ಣೆ ಬಿಸಿ ಇದೆಯಲ್ಲ, ಹಾಕಿದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ತಣ್ಣಗಾದ ನಂತರ ನೀವು ನಿಂಬೆ ರಸ ಹಾಕೋಬೇಕಾಗುತ್ತೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ, ಗಟ್ಟಿ ಕೂಡ ಆಗಿದೆ. ನೀವು ನಿಂಬೆ ರಸ ಅಥವಾ ವೆನಿಗರ್ ಏನು ಬೇಕಾದ್ರೂ ಹಾಕ್ಕೊಳ್ಬಹುದು. ಅದೇ ತಣ್ಣಗಾದ ನಂತರನೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಬಿಟ್ಟು ಒಂದು 2 ದಿವಸದ ನಂತರ ನೀವು ಇದನ್ನು ಸರ್ವ್ ಮಾಡಬೇಕಾಗತ್ತೆ.
ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಒಂದು ಸ್ವಲ್ಪ ಒಂದು 4-5 ಪೀಸ್ಗಾರು ಟ್ರೈ ಮಾಡಬಹುದು ನೀವು ಚಿಕನ್ ತಂದಾಗ ಬೋನ್ಲೆಸ್ ಚಿಕನ್ ಎಲ್ಲ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇದೇ ಪ್ರೊಸೀಜರ್ನಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಬಹುದು. ಈಗ ನಾನು ಒಂದು ಏರ್ಟೈಟ್ ಕಂಟೈನರ್ಗೆ ಗ್ಲಾಸ್ ಬೌಲ್ಗೆ ಹಾಕ್ಕೊಂಡು ಬಾಟ್ಲಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಿದ್ದೀನಿ. 1-2 ದಿನ ಆದಮೇಲೆ ಇದನ್ನು ಇನ್ನೂ ಚೆನ್ನಾಗಿ ಕಲರ್ ಕೂಡ ಇರುತ್ತೆ, ಮಸಾಲೆ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ. 2 ದಿನ ಆದಮೇಲೆ ನಿಮಗೆ ಇದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ನಿಮಗೆ ಯಾವಾಗಲೂ ಚಿಕನ್ ತಿನ್ನೋದಕ್ಕಾಗಲ್ಲ ಅಥವಾ ತರೋದಕ್ಕೂ ಆಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಂದು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಎಣ್ಣೆ ಈ ರೀತಿ ತೇಲ್ಬೇಕು, ಆವಾಗಲೇ ನೀವು ಮಾಡಿರೋ ಪಿಕ್ಕಲ್ನ ನಾವು ಫ್ರಿಜ್ನಲ್ಲಿ ಇಡದೆ ಈಚೆ ಕಡೆ ಕೂಡ ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಣ್ಣೆ ಹಾಕಲಿಲ್ಲ ಅಂದರೆ ನಾನ್ ವೆಜ್ ಬೇರೆ ಅಲ್ಲ, ಫಂಗಸ್ ಬಂದರೆ ತಿನ್ನೋದಕ್ಕೆಲ್ಲ ಯೋಗ್ಯವಾಗಿರಲ್ಲ. ಹಾಗಾಗಿ ಈ ಥರ ಎಣ್ಣೆ ಸ್ಟೋರ್ ಮಾಡೋ ಮೇಲೆ ತೇಲೋ ಥರ ಹಾಕ್ಕೊಂಡು ಇದನ್ನು ಹೊರಗಡೆನೇ ಸ್ಟೋರ್ ಮಾಡೋಕ್ಕಿಡ್ಬೋದು. 2 ದಿನ ಆದ ನಂತರ ತೆಗಿತಾಯಿದ್ದೀನಿ. ಒಳ್ಳೆ ಕಲರ್ ಕೂಡ ಇದೆ. ಅಂದರೆ ನಾನು ದಿವಸದಲ್ಲಿ ಒಂದು ಸಲ ಮಧ್ಯದಲ್ಲಿ ಈ ರೀತಿ ಸ್ಪೂನನ್ನು ಬಿಸಿ ಮಾಡಿ ಇದನ್ನು ತಿರುಬಿಟ್ಟು ಹಾಗೆ ಎತ್ತಿಡ್ತಿದ್ದೆ. ಇದನ್ನು ಸರ್ವ್ ಮಾಡಿರಲಿಲ್ಲ, ಈಗಲೇ ಸರ್ವ್ ಮಾಡ್ತಾರಂಥದ್ದು. ನೀವು ಯಾವಾಗಲೇ ಇದನ್ನು ನೀವು ಯಾವುದೇ ಉಪ್ಪಿನಕಾಯಿಗಳನ್ನ ನೀವು ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ಟವ್ನಲ್ಲಿ ಸ್ವಲ್ಪ ಸ್ಪೂನ್ನ ಬಿಸಿ ಮಾಡ್ಕೊಳ್ಳಿ. ಆವಾಗ ನೀವು ವರ್ಷಾನುಗಟ್ಟಲೆ ಇಟ್ಟರು ಕೂಡ ಯಾವುದೇ ಉಪ್ಪಿನಕಾಯಿಗಳು ಕೆಡೋದಿಲ್ಲ, ವೆಜ್ ಆಗಲಿ ನಾನ್ ವೆಜ್ ಆಗಲಿ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ ಅಲ್ವಾ. ಈ ಉಪ್ಪಿನಕಾಯಿ ಮಸಾಲೆ ಮಾತ್ರ ತುಂಬಾ ಅದ್ಭುತವಾಗಿದೆ. ನಮಗೆ ಪೀಸ್ಗಳಿಗಿಂತ ಈ ಮಸಾಲೆಗೆ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ. ನೀವು ವೈಟ್ ರೈಸ್ ಜೊತೆಗೆ ಅಥವಾ ಚಪಾತಿ ಪೂರಿ ಏನಾದ್ರು ಮಾಡಿದ್ರೆ, ರಸಮನ್ನ ಜೊತೆಗೆ ಅಥವಾ ತುಂಬ ಚಪಾತಿ ಎಲ್ಲ ಮಾಡಿದಾಗ ಬರೀ ಇದನ್ನೇ ಹಾಕ್ಕೊಂಡು ಗ್ರೇವಿನೇ ಹಾಕ್ಕೊಂಡು ನಾವು ರೋಲ್ ಮಾಡಿ ಕೂಡ ತಿನ್ನಬಹುದು. ಒಂಥರ ಡಿಫ್ರೆಂಟ್ ಆದಂಥ ಮಸಾಲೆ ಇದೆ. ದಿಢೀರಂತ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇದೆ. ನಾನು ಇದನ್ನು ವೈಟ್ ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸಾಂಬಾರುಗಳು ಬೇಕಂತಿಲ್ಲ, ಒಂದು ಹಪ್ಪಳ ಇದ್ರೆ ಸಾಕು. ಅದು ಇಲ್ಲ ಅಂದ್ರೂ ಪರವಾಗಿಲ್ಲ, ಚಿಕನ್ ಪೀಸ್ಗಳೇ ಇರುತ್ತೆ. ರಿಯಲಿ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗಬಹುದು. ನಾನು ಕೂಡ ಹೊಸ ರೆಸಿಪಿ ಇದು ಟ್ರೈ ಮಾಡಿರೋಂಥದ್ದು ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ ರೆಸಿಪಿಗಳೇನಾದ್ರು ಮಾಡಬೇಕಂತ ಅನಿಸಿದ್ರೆ ಅಥವಾ ನಿಮಗೇನಾದ್ರು ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ನಲ್ಲಿ ಹಾಕಬಹುದು. ನಾನು ಹೊಸದು ಕಲಿಯೋದಕ್ಕೆ ತುಂಬ ಇಷ್ಟಪಡೋದ್ರಿಂದ ಹೊಸದನ್ನು ಕಲಿತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.